ಅಲ್ಲ ಲೋಪರ್ ಮುಂಡೆ ಯಾವ ಕೆಲಸ ಮಾಡ್ಯಾಳ ನೋಡಿ. ನೀವು ಕಂಪ್ಲೇಂಟ್ ಕೇಳ್ದಾಗ ಬರ್ಸ್ಬೇಕಾಗಿತ್ತು ಕಣತೆ ನೀವು. ಅವ್ರು ನರ್ಸ್ಗಳು ಕೇಳಿದ್ರಲ್ಲ ಬರ್ಸ್ಬಿಡ್ಬೇಕಾಗಿತ್ತು ನೀವು. ಅಯ್ಯೋ ನೀವೇನಾರು ಅನ್ಗಿಂದಿರೇನೋ ಅನ್ಕೊಂಡು ನಾನು ಅಯ್ಯೋ ಇಲ್ಲಿ ಗಂಟ್ಲು ನಾವು ಕೋರ್ಟ್ಲು ಪೊಲೀಸ್ ಸ್ಟೇಷನು ಕೋರ್ಟು ಅಂತವ ಮೆಟ್ಲತ್ತಿಲ್ಲ. ಈಗ ಹೆಂಗತ್ತದು ಅದಕ್ಕೆ ಹೆಂಗೆ ಸುಮ್ಮನೆ ಅದೇ. ಆಮೇಲೆ ಬೋದ್ಗಿದ್ದೀರೇನೋ ಅನ್ಕೊಂಡು ಸುಮ್ಮನೆ ಅದು. ಅದಕ್ಕೆ ನಾವ್ಯಾಕವ ಬಯ್ಯವು ಅಂತ ನೀನು ಚೆನ್ನಾಗಂತ ಇದ್ದಿ ಬಿಡು. ಬೈತಿದ್ವ ನಾವು ಇನ್ನು ಖುಷಿ ಪಡವು ಹೆಂಗೋ ಸರಿಯಾಗಿ ಮಾಡಿದ್ಯ ಅಂತ. ದೂರಂಕಾರಿಗೆ ಬೆಂಕಿ ಸರಿಯಾಗಿ ಊದಿವಿ ಇಬ್ರು ಸೇರ್ಕೊಂಡು. ಮೇಕಿ ಹೇಳ್ಬಾರ್ದು ಹಂಗೆ. ಏನು ದೈನಂಗೆ ಅವಳಕ ನಾವು ಕುತ್ಕೊಂಡು ತಿಂದಿ ಯಾವ ಥರವ ಮಗ ಬೇಕು ಅಂತಾನೆ ತಳ್ಬಿಟ್ಲ ನಿಮಗೆ ದರದ್ರ ಮುಂಡೆ. ಅಯ್ಯೋ ಅವಳು ಎಟ್ಟಿಗೆ ಬೆಂಕಿ ನೀವು ತಪ್ಪು ಮಾಡಿದ್ರಿ ಸುಮ್ಕಿರತ್ತೆ. ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇನ್ನೊಂದ್ಸತಿ ಅವಳು ನಮ್ಮ ಸುದ್ದಿಗೆ ಬರಬಾರ್ದಾಗಿತ್ತು. ಬೇಡ ಸುಮ್ಕಿರು. ನಾನು ಒಂಚೂರು ಹುಷಾರಾಗಿ ಬರ್ತೀನಿ ಊರಿಗೆ. ಬರ್ತೀನಿ ಸುಮ್ಮನಿರವ. ಕಲಿಸ್ತೀನಿ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು. ಪಾಟೀಲಪ್ಪಂಗೆ ನ್ಯಾಯ ಕೊಟ್ಬಿಟ್ಟು ಕಟ್ಸಿ ನನ್ನ ಮನೆಯಿಂದ ಆಚೆಗೆ ನನ್ನ ಮನೇಲಿ ನಾನು ಇರಬೇಕು. ಕಟ್ಸಿ ಅಂತೀನಿ ಸುಮ್ಕಿರು. ಓಡಿಸ್ತೀನಿ ಎಲ್ಲೋದವಳು ಎಲ್ಲೋಗಿರ್ಲಂತೆ. ನಾನು ಮನೆ ಒಳಗೆ ಇಸ್ಕೊಳಕ್ಕೆ ನಂಗೆ ಹಣೆ ಬರ್ಬೋದಿದ್ದದ ಅವಳನ್ನ. ಮೊದ್ಲ ಕೆಲಸ ಮಾಡು. ನೀನು ನನಗೂ ನಿನಗೂ ಬುದ್ಧಿ ಇತ್ತಿಲ್ಲ ಕಣ್ಬಾ. ನಾವು ಬರ್ಕೊಂಡೇ ಬಿಡ್ದಾಗಿತ್ತು. ಅಯ್ಯೋ ಹಂಗೆ ಇದ್ಲಲ್ಲವ ನಾಟಕ ನಾಟಕ ಹಂಗೆ ಆಡ್ತಿದ್ಲಲ್ಲವ. ಏನು ನನ್ನ ಸೊಸೆ ಚಿಂದಂತ ಸೊಸೆ ನಂಗೆ ನಾಟಕ ಆಡ್ತಿದ್ಲು. ಈಗ ನೋಡು ಹೆಂಗೆ ಮಾಡಿದ್ಲು ಅಂತ. ಸಣ್ಣ ಎಕ್ತಿ ಬಾಯಿ ಮುನ್ನಾಕಂದರು ಪಾಪ ಅವರು ತಾಯಮ್ಮನು ನಿಂಗಮ್ಮನುವೇ. ಪಾಪ ಓಡ್ ಬಂದ್ರು ಕಣವ ಪಾಪ ಇವಳು. ಪಾಪ ಶೋಭಾ ಗೋವಿಂದನ ಬೀತಿ ಓಡ್ ಬಂದ್ಲು. ಆಗ ರಕ್ತ ಏನು ಲೊಳನೆ ಹರಿತಿತ್ತು. ಸಾಗ ಓಡ್ ಬಂದು ಎಷ್ಟು ಪುಡಿ ತಗೊಬಂದು ಮೆತ್ತಿ ಪಾಪ ಅವಳು. ಕಾಫಿ ಪುಡಿ ಮೆತ್ತಕ್ಕೆ ಅಂತ ಹುಡ್ಕಾಡಲು ಸಿಗ್ನಿಲ್ಲ. ಅದಕ್ಕೆ ಎಷ್ಟು ಪುಡಿ ಮೆತ್ತಿ ಏನು ಫೋನ್ ಮಾಡಿದ್ಲು. ಗೋವಿಂದ ಓಡ್ ಬಂದ ಪಾಪ. ಓಡ್ ಬಂದು ಮಾದೇವನ ಕಾರ್ ಹೆಂಗೋ ಇವತ್ತು ಡೈಲಿ ಕಾರಲ್ಲಿ ಹೋಗೋನು. ಇವತ್ತು ಕೂಟ್ರಲ್ಲಿ ಹೋಗಿದ್ದ. ಕಾರನ್ನ ಕೀಸ್ಕೊಂಡು ಪಾಪ ಕರ್ಕೊಂಡು ನಿಂಗಮ್ಮ ತಾಯಮ್ಮ ಎಲ್ಲ ಓಡ್ ಬಂದ್ರು ಕಣವ. ಹಬ್ಬ ಆಗಲಿ ಹೊಸ ಒತ್ಕಳಿದೆ ಅಂದ್ಬಿಟ್ಟು ಮಾಡೋದು ಬೇಡ ಫೋನ್ ಅನ್ಕೊಂಡು ಸುಮ್ಮನಿದ್ದಿ. ಆಮೇಲೆ ಮಾಡಿದ್ರು ಪಾಪ. ಎಸದ ಹಾಕೊಂಡ್ಗೂ ಹೇಳಲಿಲ್ಲ ಕೆಂಪಕ್ಕನ್ಗೂ ಹೇಳಲಿಲ್ಲ. ಓಡ್ ಬಂದು ಇಲ್ಲಿಂದ ನಿಮ್ಗೆ ಹಿಂಗೆ ಆಗದೆ ಅಂದ್ಬಿಟ್ಟು ಪಾಪ ಏನು ಅನ್ಕೊಂಡ್ರೆ ಸುಮ್ಮನಿರವ. ನನ್ನ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಅರ್ಥ ಆಯ್ಕಿಲ್ವಾ? ನನ್ನ ಪರಿಸ್ಥಿತಿ ನೋಡ್ರೆ ಅರ್ಥ ಆಯ್ಕಿಲ್ವವ? ಹೋದ್ರ ನಿಂಗಮ್ಮ ತಾಯಮ್ಮನೂ. ಅಯ್ಯೋ ಓಲಿ ಸುಮ್ಕಿರಿ ಪಾಪ. ಇಲ್ಲೆಲ್ಲ ಸೊಳ್ಳೆ ಗಿಳ್ಳೆ ಕಡಿದಾವೆ. ಅದೇ ಯಾಕೆ ಅಯ್ಯೋವ ನಾವಿಲ್ವ ಸುಮ್ಮನಿರು. ಪಾಪ ಅವರು ಹಂಗೂ ಇರ್ತೀವಿ ಅಂತಿದ್ರು. ನಾವೇ ಕಳಿಸ್ಬಿಟ್ಟು ಹೋಗಿ ಅಂದ್ಬಿಟ್ಟು ಇಲ್ಲೆಲ್ಲ ಏನು ಮನೆ ಕಂಡರು ಹೋಗಿ ಮನೆ ಕಳ್ಳಿ ಸುಮ್ಕಿರಿ ನೆಮ್ಮದಿಯಾಗಿ. ಓಲಿ ಸುಮ್ಮನಿರವ. ಓಲಿ ಪಾಪ ಓಲಿ. ಅಯ್ಯೋ ಹೆಂಗಿದ್ಯಮ್ಮ ಸಾವಿತ್ರಮ್ಮ? ಓಹೋ ಅವ್ವ ಕಾಳಿ ಈಗ ಬಂದ. ಚೆನ್ನಾಗಿದ್ದೀರ ಕಳಮ್ಮ? ಕಣವ ನೀ ಚೆನ್ನಾಗಿದ್ದೀಯಾ? ಚೆನ್ನಾಗಿವ್ನಿ. ಕಳವ ನೀನಿಲ್ಲಿ? ಅಯ್ಯೋ ಬಂದೆ ಕಣವ ಸಾವಿತ್ರಕ್ಕ ನೋಡ್ಕೊಂಡು ಹೋಗೋದೆ ಅಂದ್ಬಿಟ್ಟು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮೀನಾಕ್ಷಿ ಹೇಳಿದ್ಲು ಕಾಳಮ್ಮನ್ನ ಗಂಗೆ ಹೊಡೆದ್ಬಿಟ್ಟು ತಲೆಗುಂಡೆ ಹೊಡೆದೋಗದೆ ಅಂತ. ಅದಕ್ಕೆ ಬಂದೆ ಕಣವ. ಹೆಂಗಿದ್ದಿ ಸಾವಿತ್ರಕ್ಕ? ಅಯ್ಯೋ ಏನು ಚಂದ ಅಂದು ನೋಡಿಲಿ ಕಾಳಿ ನನ್ನ ಪರಿಸ್ಥಿತಿಯ ಹಾಳಾದ ಮುಂಡೆ ನೋಡು. ಹೊಡೆದಿ ಬಡ್ದಿ ನನ್ನ ಹಿಂಗೆ ಮಾಡ್ಬಿಟ್ಲಲ್ಲ. ಅವನು ಮಗಳು ಅದೇನು ಕೇಳಿ ಬುದ್ಧಿ ಕಲ್ತಿದಾರೋ ಕಾಣೆ ಕಣವ. ಅಲ್ಲಕನ್ ಸಾವಿತ್ರಕ್ಕ ಒಯ್ಯನ್ಗೆ ಒಂಚೂರ ಊಟ ಇಕ್ಕಿದೆ ತಪ್ಪ. ಪಾಪ ಒಯ್ಯ ಊಟ ಇಲ್ದಾನೆ ಪರದಾಡ್ತಾನಲ್ಲ. ಅಂದ್ಬಿಟ್ಟು ನಾನು ಊಟ ಇಕ್ಕಿದ್ಕೆ ಇಲ್ದವದೆಲ್ಲ ನೀ ಹೇಳ್ಕೊಂಡು ಊರಲ್ಲೆಲ್ಲವ ನಾನು ಗಂಡ ಮಡಿಕಂದಾನೆ ಅನ್ಕೊಂಡು ಹೇಳ್ಕೊ ಬಂದವಳಲ್ಲ. ಯಾತ್ರಲ್ಲಿ ಹೊಡಿಬೇಕು ಹೇಳು ಮತ್ತೆ. ಅಲ್ಲಕ್ಕನಮ್ಮ ಏನು ಗೊತ್ತಾಯ್ಕಿಲ್ವ ಹೆಂಗಿರ್ಬೇಕು ಹೆಂಗೆ ಮಾಡ್ಬೇಕು ಅಂತವ. ಪಾಪ ಬಾ ಕಳವ ಬಾ ಕೂತ್ಕೊ. ಬಾ ನಾನು ನಿಂತ್ಕೊತೀನಿ. ಅವ ಕೂತ್ಕೊ. ಕೂತ್ಕೊಳ್ರವ ಏನಿಲ್ಲ. ಕೂತ್ಕೊ ಕಳಮ್ಮ ಬಾ ಕೂತ್ಕೊ. ಬಾ ಇರ್ಲಿ ಕೂತ್ಕೊ. ಹೆಂಗಿದ್ದಳು ತೇಜು? ಚೆನ್ನಾಗಿದ್ದಾಳ? ಅಯ್ಯೋ ಅವಳಿಗೇನು ಏನು ಅರೆಯಾಗಿತ್ತದ? ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ಆರಾಮಾಗಿ ಅವಳಕ ಸುಮ್ಕಿರವ ನಿನ್ನ ಮಗಳು. ಜಿಗಿಂಗ್ ಹೊಡೆದು ಬಿಟ್ಟಿದ್ದಾರಂತಲ್ಲ. ನಾನು ಬರ್ತೀನಿ ಅಂತ ಅಂದ್ಲು. ಅದಕ್ಕೆ ನಾನು ಇರು ನೀನು ಬರೋದು ಬೇಡ ಸುಮ್ಕಿರವ, ನಾನು ಹೋಗಿ ನೋಡ್ಕೊ ಬರ್ತೀನಿ ಅಂದ್ಬಿಟ್ಟು ಬಂದೆ. ಗಣ್ಣು ಎತ್ತು ಬಂದಾರೇನೋ. ಬರ್ತಾರೆ ನಾಡ್ದ ಬಂದಾರೇನೋ. ಯಾವಾಗ ಡಿಚಾರ್ಜ್ ಮಾಡ್ತೀವಿ ಅಂದಿದ್ದಾರು? ನಾಳೆ ಕಳಿಸ್ತೀವಿ ಅಂದಾರೆ. ಕಂಪ್ಲೇಂಟ್ ಕೊಡಿವೆ ನೀನು ಸಾವಿತ್ರಮ್ಮ? ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನೀನು. ಅಯ್ಯೋ ಅವ್ವ ಏನು ಕಂಪ್ಲೇಂಟ್ ಕೊಡೋಣ? ಕೋರ್ಟು ಕಚೇರಿ ಅಂತ ಅಲ್ಕೊಂಡು ನಿಂತ್ಕೊಳಕ್ಕದ ನನಗೆ ಆಯ್ಕಿಲ್ಲ ಕಣವ. ಅದಕ್ಕೆ ಪಾಟೀಲಪ್ಪ ತವೆ ಕುಣಿಸ್ಬಿಟ್ಟು ಅದೇನು ತೀರ್ಮಾನ ಮಾಡ್ಬಿಟ್ಟು ಓಡಿಸ್ತೀನಿ ಅವಳ ಮನೇಲಿ ಇರ್ಸ್ಕೊಳಕ್ಕಿಲ್ಲ ಕಾಳಿ. ಹಿಂಗೆ ಅಂತಳಲ್ಲ ಸಾವಿತ್ರಕ್ಕ ಅಂದ್ರೆ ಸಿಕ್ಕಿಲ್ಲ ನೀನು. ಯಾಕೆ ಇರ್ಸ್ಕೊಂಡಿಯೇ? ಕಲಿ ಬರ್ತ್ಕೊಳ್ತು ಅನ್ನೆಲ್ಲ ಮನೇಲಿ ಇರ್ಸ್ಕೊಂಡು ಕುತ್ಕೊಳಕ್ಕದ? ನಿನ್ನ ಮೊಮ್ಮಗಳು ಹೊಳ್ತಾ ಕುಂತಿದ್ಲು ಕಣವ, ನಿನ್ನ ಮಗಳು ನಮ್ಮ ಅಜ್ಜಿಗೆ ಹಿಂಗೆ ಆಗೋದಲ್ಲ ಅಂತವ. ಅಯ್ಯೋ ಯಾಕವ್ರಿಗೆಲ್ಲ ಹೇಳಕ್ ಹೋಗಿದ್ದೆ ನನ್ನ ಮಗಿಗೆ.
ನನ್ನ ಮಗ ಚಿಂತೆ ಮಾಡ್ತದೆ ನಮ್ಮ ಅಜ್ಜಿಗೆ ಏನಾಯ್ತೋ ಏನು ಅಂತವ. ಓ ಹೇಳ್ನಿಲ್ಲ ಅಂದರೆ ನೋಡು ನಮ್ಮ ಅಜ್ಜಿ ಗೊತ್ತಾಗ್ಬಿಟ್ಟು ಹೇಳಿಲ್ವಲ್ಲ ಅನ್ನಕ್ಕಿಲ್ವಾ. ಹೇಳಿದ್ರೇನು ಸುಮ್ಮನಿರವ. ಸಾವಿತ್ರಮ್ಮ ತಕೋ. ಅಯ್ಯೋ ಏನವ ಅದು ದುಡ್ಡು ತಕೋ. ಅಯ್ಯೋ ವ ಆ ಪಾಟಿಗೆ ಹೋಗು ಬೇಡಕನ. ತಕೋ ತಕೋ ತಕೋ. 50,000 ರೂಪಾಯಿ ದುಡ್ಡದೆ. ತಕೊಳ್ಳಿ ಹಾಸ್ಪಿಟ್ಲಿಗೆ ಆಯ್ತದೆ. ಅಯ್ಯೋ ವ ಹೋಗು. ಅದೇ ಕತೆ ನಾವು ಕೊಡ್ತೀವಿ ಹೋಗವ ಬೇಡಕನ. ಹೋಗ್ಕಳಮ್ಮ ಬೇಡಕತೆ. ಅವ್ವ ತಕೋ. ಯಾರ್ಯಾರಿಗೂ ತಿನ್ನಿಸ್ತೀನಿ ಪಾಪ ಅಮ್ಮನಿಗೆ ಹುಷಾರು ಮಾಡ್ಕೊಂಡು ಅಚ್ಚಕಟ್ಟಾಗಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದು ಇದು ಅಂತ ಚೆಂದಾಗಿ ತಿನ್ನಿಸಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ವಾ ಏನು ಜಾಸ್ತಿ ಬಿಲ್ ಆಗತ್ತೆ ಕಾಣೆ. ಇಲ್ಲ ಕಣವ ಎಲ್ಲ ಪ್ರಿಯೇ ಅಲ್ವಾ. ಸರಿ ಸರಿ ಆಯಿತು. ಅಚ್ಚಕಟ್ಟಾಗಿ ತಿನ್ನಿಸಿ ಆರೈಕೆ ಮಾಡಿ ರಕ್ತ ಉಂಟಾಗದೆ ತಕೋ. ತಕೋ ಸಾವಿತ್ರಮ್ಮ. ಅಯ್ಯೋ ಬೇಡ ಅಂದ್ರೂ ಕೇಳಕ್ಕಿಲ್ವಲ್ಲವ ನೀನು. ಕೊಡು ಅಲ್ಲೇ ತಕೋ ಕಂಬ್ಲಿ. ಪದ್ಮನ್ ಕೈಲೇ ಕೊಡು. ಇಸ್ಕೊಳ್ರದಕ್ಕೆ ನೀವೇ ಯಾರಾದ್ರೇನು ಬತ್ತೀನಿ ನಾನು. ಸ್ಕೂಲಲ್ಲಿ ಒಂದು ಫಂಕ್ಷನ್ ಅದೇ ಅದಕ್ಕೆ ನನಗೆ ಕರ್ದವ್ರೆ ಗೆಸ್ಟಾಗಿ ಹೋಗ್ಬೇಕು. ಇನ್ನೂ ಗೊತ್ತಾಯ್ತದೆ. ಬತ್ತೀನಿ ಮತ್ತೆ. ಏನು ಕಳವ ಈ ಸತಿ ಎಲೆಕ್ಷನ್ ನಿಂತ್ಕೊತೀನಿ ಕಂತಾಯಿ. ಈ ಸತಿ ನಿಂತ್ಕೊಂಡು ಅವಳೇನೋ ನಿಂತ್ಕೊಂಡೇನೋ ಜಯ ಅವಳು ಸೋಲಿಸ್ತೀನಿ. ಅಯ್ಯೋ ಹೋಗು ದುಡ್ಡು ದಂಡ ಮಾಡ್ಕೊಬಿಡಕಂತ ಕಳವ. ಇರೋ ದುಡ್ಡು ಬಿಗೆ ಮಡಿಕೊಂಡಿರು. ಎಷ್ಟಾರೆ ಖರ್ಚಲ್ಲಿ ಒಂದ್ಸತಿನಾರ ಗೆಲ್ಬೇಕು ಅನ್ನೋ ಆಸೆ ನನಗೆ. ಹೋಗ್ತಾಯಿ ಕೆಲಸ ಮಾಡಿದೀಯಂತೆ ಕತೆ ನೀನು. ನಿಮ್ಮೂರು ಜನವೇ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಕಾಳಿಗೆ ಗೆಲ್ತಾಳೆ ಬರೀ ಕಾಸು ಕೊಡ್ದವ್ರು ಗೆಲ್ತಾಳೆ ಅಂತ ಅಂತಿರು ಕಣ. ದುಡ್ಡು ಕಾಸ ಯಾರಿಗೂ ಕೊಡಕ್ಕೆ ಹೋಗ್ಬೇಡ. ಬಿಗೆ ಕಾಸು ಮಡಿಕೊಂಡು ಹೋಗು ಚೆನ್ನಾಗಿ. ಇರಾಗ ಹೋಗಿ ನಿಂತ್ಕೊಂಡು ಗೆಲ್ತೀಯ ಕಣ ನೀನು. ಏನೋ ನಿಮ್ಮ ಬಾಯರ್ಕೆಯಿಂದವ ಅಷ್ಟು ಆಗ್ಬಿಟ್ಟು ಸಾಕು ಕಣ್ ಸಾವಿತ್ರಮ್ಮ. ಒಳ್ಳೇದಾಯ್ತದೆ ಕಣ್ ಸುಮ್ಕಿರವ. ಒಳ್ಳೇದೇ ಆಗೋದು. ಒಳ್ಳೇದಾಯ್ತದೆ ಕಣ್ ಸುಮ್ಕಿರು. ಸರಿ ಗೊತ್ತಾಯ್ತದೆ ಹೋಯ್ತೀನಿ. ಹೋಗವ ಹೋಗು. ಬಂದಿಯಮ್ಮ ಹೇಳಮ್ಮ ಅವಳಿಗೆ ಪುಟ್ಟಿಗೆ ಏನು ನಿಮ್ಮ ಅಜ್ಜಿಗೆ ಏನೂ ಆಗಿಲ್ಲ ಹುಷಾರಾಗದೆ ನಾಳೆಗೆ ಡಿಸ್ಚಾರ್ಜ್ ಮಾಡಾರಂತೆ ಅಂತವ. ಇಲ್ಲಿ ಬರೋದು ಬೇಡ ಮನೆಗೆ ಬರಲಿ ಬೇಕಾರೆ ಅಲ್ಲಿಗೆ ಊರಿಗೆ ಸಾವಿತ್ರಕ್ಕರ ಊರಿಗೆ ಬರೋಕೆ ಹೇಳೋಣ. ಅಲ್ಲಿಗೆ ಬರೋಕೆ ಹೇಳಿ. ಆಯಿತು ಹುಷಾರು ಕಣ್ ಸಾವಿತ್ರಮ್ಮ. ಆಯಿತು ಕಣವ ಆಯಿತು. ಅವ್ವ ದಾನ ಧರ್ಮದಲ್ಲಿ ಮಾತ್ರ ಪುಣ್ಯಾತ್ಕಿತಿ ಎತ್ತದ ಕೈ ಕಣವ ಮಾತ್ರ ಎತ್ತದ ಕೈ. ಹೆಂಗೋ ದೇವ್ರ ದಾರಿನ ಪಪ್ಪ ಗೆದ್ಬಿಟ್ರು ಸಾಕು. ಅಯ್ಯೋ ಅವ ಅಮ್ಮ ಮಾತಂಗಿದ್ರು ಮಾತ್ರ ಮನ್ಸು ಉನಂತದ್ದು ನೋಡು. 50,000 ರೂಪಾಯಿನೇ ಕೊಟ್ಬಿಡ್ತಲ್ಲ ಪಪ್ಪ. ಅಯ್ಯೋ ಬೇಕಾದಷ್ಟು ದುಡ್ಡು ಮಡಗಿದ್ದಾಳಂತೆ ಕಂಬ್ಲಿ. ಬೇಕಾದಷ್ಟು ದುಡ್ಡು ಮಡಗಿದ್ದಾಳಂತೆ. ಅದೇನೋ ಪಾರಿಂಗ್ನಲ್ಲಿ ರೂಮಾರು ತುಂಬಿದ್ದಾಳಂತೆ. ಇಲ್ಲಿ ತರಾಗ ಹೊಸ ತುಂಬ್ಕ ಬರೋದಂತೆ. ಅದು ಎಷ್ಟು ದುಡ್ಡು ಮಡಗಿದ್ದಾಳೋ ಕಾಣೆ. ನನಗೂ ಚೆನ್ನಾಗಿರ್ಲಿ ಸುಮ್ಮನಿರತ್ತೆ. ಚೆನ್ನಾಗಿದ್ರೆ ಅಲ್ವಾ ಚೆನ್ನಾಗಿರತ್ತಾನೆ. ಈಗ ನಮ್ಮಂತ ಬಡಬಗ್ರಿಗೆ ಸಹಾಯ ಮಾಡೋದು. ಊರಲ್ಲೆಲ್ಲ ಹೊಸಿ ಹೋಗ್ಲಕ್ಕಿಲ್ಲ ಅವಳನ್ನ. ಎಲ್ಲರಿಗೂ ಸಹಾಯ ಮಾಡಳಂತೆ ಅಮ್ಮ. ಅಯ್ಯೋ ಅದಕ್ಕೆ ಹೊಸಿ ಒಳ್ಳೆಯಲ್ಲ ಮಾತ್ರ. ನಮ್ಮ ತೇಜುನು ಹಂಗೆ ನೋಡ್ಕೊಂಡಾಳೆ. ಏನು ಹೊಸಿ ನೈಟಿ ತಗೊಟ್ಟಿದ್ದಾಳೆ. ಒಂದೇ ಸತಿ ಹೋಗಿ ಒಂದು ಸತಿ ಹೋದಾಗ 200 ನೈಟಿ 300 ನೈಟಿ ತಂದ್ಬಿಡೋದೆಯ. ಎಲ್ಲನೂ ಒಳ್ಳೊಳ್ಳೆ ಕ್ವಾಲಿಟಿ ಆಗಿರವೆ. ಹೊಸಿ ತರಕ್ಕಿಲ್ಲ. ಆಮೇಲೆ ಬಟ್ಟೆ ಡ್ರೆಸ್ ಆಗಲಿ ಆ ಪಾಟಿ ಅವೆ. ಅಯ್ಯೋ ಮುಳುಗಕ್ಕೆ ಜಾಗಿಲ್ದಾನೆ ಬೀರ 10 ಬೀರು ತಗೊಬಂದ್ಬಿಟ್ಟು 10 ಬೀರು ತುಂಬೋದ್ವಾ. ಅದಾದಮೇಲೆ ಒಂದು ಬಟ್ಟೆ ತುಂಬಕ್ಕೆ ಅಂತಲೇ ಒಂದು ರೂಮ್ ಮಾಡ್ಕೊಂಡವಳೆ. ಅವ್ವ ಪಾಟಿ ಬಟ್ಟೆ ಅಂದ್ರೆ ಇನ್ನೇನು ಅಂಗಡಿ ಹಂಗಾಯ್ತಪ್ಪ. ಅವಳು ಬಟ್ಟೆ ನೋಡಿದ್ರೆ ಅಂಗಡಿನೇ ಮಡಗ್ಬೋದು ಅಷ್ಟೇ ಕನತ್ಗೆ. ಹೆಂಗೋ ಬಿಡು ಪದ್ಮ ಅಚ್ಚುಕಟ್ಟಾಗಿ ಸೇರ್ಕೊಂಡ್ಲು ನಿನ್ನ ಮಗಳು ಕನ. ಅಯ್ಯೋ ಅಚ್ಚುಕಟ್ಟಾಗಿ ಅವಳೆ ಕನತ್ಗೆ ಈಗೇನಿಲ್ಲ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಪಾಪ ಕಾಳಿ ಹಂಗೋ ಸುಮ್ಮನೆ ಹೆಂಗೆಂಗೋ ಹಾಡ್ತಾಳೆ. ಆದ್ರೂ ಅವಳು ಮನ್ಸು ಮಾತ್ರ ಭಾಳ ಮೂತು. ಅಷ್ಟೇ ಆಸೆ ಮಾಡ್ತಾಳೆ ಮಾತ್ರ ಪಾಪ. ನೋಡಿ ಹಾಸ್ಪಿಟ್ಲು ಖರ್ಚಿಗಿರಲಿ ಅಂದ್ಬಿಟ್ಟು 50,000ನೇ ತಂದು ಕೊಟ್ಟವಳೆ. ಪಾಪ ಹೆಂಗೋ ದೇವರು ಒಳ್ಳೇದು ಮಾಡಲಿ. ಚುನಾವಣೆಯಲ್ಲಿ ಅವಳೆ ಗೆಲ್ಲಿ ಕಣ್ರಪ್ಪ. ನೀವೆಲ್ಲರೂ ಓಟ್ ಹಾಕಿ ಅವಳನ್ನ ಗೆಲ್ಲಿಸಿ. ಬರೋರ ಮತ್ತೆ ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.